ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಭಾರತೀಯ ರಾಷ್ಟ್ರೀಯ ಸರ್ವ ಸೇವಾ ಸಂಘ ಗುಜರಾತ್ ಹಾಗೂ ಸರ್ವೋದಯ ಮಂಡಲ ಕರ್ನಾಟಕ ಮತ್ತು ಹುತಾತ್ಮ ಅಪ್ಪಾರಾವ್ ಪಾಟೀಲ್ ಫೌಂಡೇಶನ್ ಸಂಯುಕ್ತ ಆಶ್ರಯದಲ್ಲಿ ಕಲಬುರಗಿಯ ಶ್ರೀ ಸರ್ ಎಂ ವಿಶ್ವೇಶ್ವರಯ್ಯ ಎಂಜಿನಿಯರಿಂಗ್ ಕಾಲೇಜು ಆವರಣದಲ್ಲಿ ಸರ್ವೋದಯ ದಿನ ಹಾಗೂ ಹುತಾತ್ಮರ ಸ್ಮರಣೆ ದಿನವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಲಾಗಿದೆ. ಕಾರ್ಯಕ್ರಮ ರಾಷ್ಟ್ರೀಯ ಅಧ್ಯಕ್ಷರು ಆದ ಚಂದನ್ ಪಾಲ್ ಅವರ ನೇತೃತ್ವದಲ್ಲಿ ಹಾಗೂ ಕರ್ನಾಟಕ ರಾಜ್ಯ ಅಧ್ಯಕ್ಷರು ಆದ ಡಾಕ್ಟರ್ ಸುರೇಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿ ಅವರ ಚಿಂತನೆಗಳು ಹಾಗೂ ಸರ್ವೋದಯ ತತ್ವಗಳ ಕುರಿತು ವಿಶೇಷ ಚರ್ಚೆ ನಡೆಯಿತು. ಸಭೆಗೂ ಮುನ್ನ ಜಗತ್ ಸರ್ಕಲ್ನಲ್ಲಿ ಇರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಮಹಾತ್ಮ ಗಾಂಧೀಜಿ ಪುತ್ಥಳಿಗಳಿಗೆ ಮಾಲಾರ್ಪಣೆ ಮಾಡಲಾಗಿದೆ. ಬಳಿಕ ನಿವೃತ್ತ ಸೇನಾಧಿಕಾರಿಗಳು, ಕಾಲೇಜಿನ ಎನ್ಸಿಸಿ ಘಟಕದ ವಿದ್ಯಾರ್ಥಿಗಳು ಹಾಗೂ ರಾಷ್ಟ್ರದ ವಿವಿಧ ರಾಜ್ಯಗಳಿಂದ ಆಗಮಿಸಿದ ಸರ್ವೋದಯ ಕಾರ್ಯಕರ್ತರು ರಾಷ್ಟ್ರ ಧ್ವಜ ಹಿಡಿದು ದೇಶಭಕ್ತಿ ಗೀತೆಗಳೊಂದಿಗೆ ಭವ್ಯ ಮೆರವಣಿಗೆ ಮಾಡಿದರು. ಸಭೆಯಲ್ಲಿ ಮಾಜಿ ಸೈನಿಕರನ್ನ ಗೌರವಿಸಲಾಗಿದೆ. ಮೇಜರ್ ಮೆನನ್ ಅವರಿಗೆ ರಾಷ್ಟ್ರೀಯ ಸರ್ವೋದಯ ಸದ್ಭವನ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ. 1962, 1969 ಹಾಗೂ 1972ರ ಯುದ್ಧದಲ್ಲಿ ಭಾಗವಹಿಸಿದ ಶಾಂತರಾಜ್ ಹಿರೇಮಠ ಸೇರಿ ಹಲವರನ್ನ ಅಭಿನಂದಿಸಲಾಗಿದೆ. कलबुर्गी के गिरिजन हमारे कर्नाटक सर्वोदय मंडल के प्रेसिडेंट यहाँ उपस्थित गया। रात को करीब 12, 12:30, 1 बजे अंदर होगा। जो अंदर से शत्रु से हमारे ऊपर अंधाधुंधा फायरिंग हुआ। मेरा 15 जवान करीब शहीद, वुंडेड और मिसिंग हुआ। अकेले मैं 2 जवान बच गए, मैं और एक मेरा साथी जवान। ऊपर से बारिश, तूफान, आंधी, गन्ना खेती के अंदर हमें फंस गया है। उस वक्त मैंने कर्नल जितेंद्र कुमार, मेरा जो कमांडर था, उसको मैंने वायरलेस में मैसेज दिया, साहब आगे जो है शत्रु का काफी फायर आया हुआ है, हमारा कैजुअलिटी वुंडेड हो गया है, यहाँ पर अभी कोई बचने का अंदेशा नहीं है। अभी मैं क्या करूं? 2 आदमी मैं और मेरा जवान बचा हुआ है। तो कर्नल जितेंद्र कुमार ने बोला ठीक है तुम वापस आ जाओ। मैंने साहब मैं हुक्म नहीं माना। ಕಾರ್ಯಕ್ರಮದಲ್ಲಿ ರಾಜ್ಯ ಕಾರ್ಯದರ್ಶಿ ಯಾಚಿ ದೊಡ್ಡಯ್ಯ, ಆಂಧ್ರ ಪ್ರದೇಶ ರಾಜ್ಯಾಧ್ಯಕ್ಷ ರಾಮಬಾಬು ನಾಯ್ಡು, ತುಮಕೂರು ಜಿಲ್ಲಾಧ್ಯಕ್ಷ ಆರ್ವಿ ಪುಟ್ಟಕಾಮಣ್ಣ, ಜಿಲ್ಲಾ ಕಾರ್ಯದರ್ಶಿ ಸಿಡಿ ಚಂದ್ರಶೇಖರ್ ಸೇರಿ ವಿವಿಧ ರಾಜ್ಯ, ಜಿಲ್ಲಾ, ತಾಲೂಕು ಮಟ್ಟದ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.